ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಮೌನಿಕಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದು ಬೆಳಿಗ್ಗೆ ಅಂದರೆ 11 ಗಂಟೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮನೆಗೆ ರೇಷನ್ಸ್ ಎಲ್ಲ ಖಾಲಿ ಆಗಿದೆ, ತಗೊಂಬರೋದಕ್ಕೆ ಅಂತ ಹೇಳಿ ಅಂಗಡಿಗೆ ಹೋಗ್ತಾ ಇದ್ದೀರಿ. ಈ ನಡುವೆ ಅಂತೂ ತಲೆ ಸ್ನಾನ ಮಾಡಿ ಮಾಡಿ ಜಾಸ್ತಿ ತಲೆನೋವ್ತಿತ್ತ, ಹಾಗಾಗಿ ಚೆನ್ನಾಗಿ ಎಣ್ಣೆ ಇಟ್ಬಿಟ್ಟು ನೀಟಾಗಿ ಗಂಟು ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಈಗ ಹೋಗಿ ರೇಷನ್ ತೊಗೊಂಡ್ಬಂದ್ಬಿಟ್ಟು ಆಮೇಲೆ ಅಡುಗೆಗಳೆಲ್ಲ ಸ್ಟಾರ್ಟ್ ಮಾಡಬೇಕು. ಬೆಳಿಗ್ಗೆನೂ ಬ್ರೇಕ್ಫಾಸ್ಟು ಏನು ಮಾಡೋದು ಗೊತ್ತಿಲ್ದಿರ ಎದ್ದಿದ್ದೆ ಸ್ವಲ್ಪ ಲೇಟು. ಇನ್ನು ಹೋಟ್ಲಿಂದ ತಗೊಂಬಂದ್ಬಿಟ್ಟು ಇಡ್ಲಿ ತಿನ್ಕೊಂಡ್ಬಿಟ್ರಿ. ಇನ್ನು ಮಧ್ಯಾಹ್ನಕ್ಕೆ ಅಡುಗೆ ಮಾಡಬೇಕು, ಮಕ್ಳಿಗೂ ರಜಾ ಇದೆ. ಏನು ಅಡುಗೆ ಏನು ಅಂತ ಹೇಳಿಬಿಟ್ಟು ಇನ್ನೂ ಪ್ಲ್ಯಾನ್ ಏನು ಮಾಡ್ಕೊಂಡಿಲ್ಲ. ರೇಷನ್ ತಂದಮೇಲೆ ನೋಡೋಣ ಏನು ಮಾಡೋದು ಅಂತ ಹೇಳಿಬಿಟ್ಟು. ಈಗ ವ್ಲಾಗ್ ಕಂಟಿನ್ಯೂ ಆಗ್ತಿರುತ್ತೆ ನೋಡಿ. ಹೋಗಿ ರೇಷನ್ ಮನೆಗೆ ಬೇಕಾಗಿರೋ ಗ್ರಾಸರೀಸ್ ಎಲ್ಲ ತೊಗೊಂಬಂದ್ಬಿಟ್ರಿ. ಮತ್ತು ಈ ಚೀಲದಲ್ಲಿ ಬೇಳೆಗಳು, ಕಾಳುಗಳು ಇವೆಲ್ಲ ಈ ಚೀಲದಲ್ಲಿದೆ. ಆಶೀರ್ವಾದ್ ಗೋಧಿ ಹಿಟ್ಟಲ್ಲೇ ರೇಷನ್ ಬ್ಯಾಗಲ್ಲ, ಏನೋ ಗಮ್ಮಂತ ಸ್ಮೆಲ್ ಬರ್ತಿದೆ, ಊದ್ ಬರ್ತಿದೆ ಅನ್ಕೊಂತೀನಿ. ಈಗ ಇದರಲ್ಲಿ ಇದೆಲ್ಲ ಈಗ ಜೋಡಿಸೋ ಅಷ್ಟು ಟೈಮ್ ಇಲ್ಲ, ಬೇಗ ಅಡುಗೆ ಮಾಡಿ ತಿನ್ನಬೇಕು. ಬೆಳಗ್ಗೆ ಒಂದು 20 ರೂಪಾಯಿಗೆ ಇಡ್ಲಿ ತರಿಸ್ಕೊಂಡು ತಿಂದಿರೋದು, ಹೊಟ್ಟೆ ಜಾಸ್ತಿ ಹಸಿತಿದೆ. ಅದಕ್ಕೆ ಮಟನ್ ನೋಡಿ, ಈ ಅನಾನಸು ಮರಾಠಿ ಮೊಗ್ಗು ಅನಾನಸುವೆ ಅಂದ್ಕೊತೀನಿ. ಇದನ್ನು ಅಲ್ಲೇ ಸಿಗುತ್ತೆ, ತೊಗೊಂಬಂದ್ಬಿಟ್ಟು ಇದು ಮಟನ್ ಸಾರಿಗೆ ಹಾಕ್ತೀನಿ. ಮಟನ್ ತರಕ್ಕೆ ಕೇಳಿದ್ದೀನಿ, ಮಟನ್ನು ಮತ್ತು ಚಿಕನ್ ಬಿರಿಯಾನಿ ಮಾಡೋಣ, ಮಟನ್ ಸಾರು ಮಾಡಿ ಅಂತ. ಇದರಲ್ಲಿ ಚಕ್ಕೆ ಲವಂಗ ಇದು ಹುಡುಕ್ತಿದ್ದೆ. ಫುಲ್ಲು ಎಲ್ಲ ಗ್ರಾಸರೀಸ್ ಎಲ್ಲ ಖಾಲಿ ಆಗೋಗಿತ್ತು ಮನೆಯಲ್ಲಿ. ಊರಿಗೆ ಬೇರೆ ಓಡಾಡ್ತಿದ್ರಲ್ವ, ಹಾಗಾಗಿ ತರೋದಕ್ಕೆ ಹೋಗಿಲ್ಲ. ನೋಡಿ, ಇದು ಎತ್ಕೊಬೇಕು ಈಗ, ಅಂದರೆ ಫ್ರೈ ಮಾಡ್ಕೊತೀನಿ ಅದನ್ನು ಸೇರಿ. ಇದು ಹಾಕೋದ್ರಿಂದ ನಮಗೆ ಫ್ಲೇವರ್ ಸಖತ್ತಾಗಿರುತ್ತೆ ತಿನ್ನಬೇಕಾದ್ರೆ, ಹಾಗಾಗಿ ಇದನ್ನು ಹಾಕ್ಕೊತಿದ್ದೀನಿ. ಮತ್ತು ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬಿರಿಯಾನಿಗೆ ಆಲ್ರೆಡಿ ರುಬ್ಕೊಂಡ್ಬಿಟ್ಟಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ. ಇದು ಬಂದು ಮಟನ್ ಸಾರಿಗೆ ಫ್ರೈ ಮಾಡ್ಕೊಂಡ್ಬಿಡ್ತೀನಿ. ಇದೆಲ್ಲ ರೇಷನ್ಸ್ ಎಲ್ಲನೂ ಯಾವುದ್ರಲ್ಲಿ ಏನೇನು ಹಾಕಬೇಕೋ ಎಲ್ಲ ಎತ್ತಿ ಇಟ್ಬಿಡೋಣ ಅಂತ ಹೇಳಿ ಹೀಗೆ ಇಟ್ಟಿದ್ದೀನಿ. ಮತ್ತೆ ಮಾಡ್ಕೊತೀನಿ ಒಂದು ಸ್ವಲ್ಪ, ಯಾರು ತಿನ್ಬಿಟ್ಟು. ಮತ್ತು ಗೋಲ್ಡ್ ವಿನ್ನರು 5 ಲೀಟ್ರ್ ಕ್ಯಾನ್ ತೊಗೊಂಡ್ರಿ ಆಯಿತಾ. ಆ 5 ಲೀಟ್ರ್ ಕ್ಯಾನ್ಗೆ ಇದು ಫ್ರೀ ಅಂತೆ. ಎಷ್ಟಮ್ಮ ಗೋಲ್ಡ್ ವಿನ್ನರ್ ಹೇಳಿದವರು? 900 ಚಿಲ್ಲರೆ ಏನೋ ಹೇಳಿದ್ರು. ಇದು ಫ್ರೀ ಕೊಟ್ಟರು, ಅದಕ್ಕೆ ಇದು ಅವಶ್ಯಕತೆ ಇರಲಿಲ್ಲ. ಗೋಲ್ಡ್ ವಿನ್ನರೇ ಸ್ವಲ್ಪ ಕಡಿಮೆ ಕೊಟ್ಟಿದ್ರೆ ಚೆನ್ನಾಗಿರೋದು ಅಂತ ಅಂದ್ಕೊಂಡೆ. ಅಷ್ಟೊಂದು ರೇಟ್ ಆಗೋಗಿದೆ 5 ಲೀಟ್ರ್ ಕ್ಯಾನ್ ಬಂದು. ಮತ್ತು ಇದನ್ನು ಫ್ರಿಜ್ಜಲ್ಲಿ ಇಟ್ಬಿಡೋಣ, ಸ್ವಲ್ಪ ಕೋಲ್ಡ್ ಆಗೋದು, ಕೂಲಿಂಗ್ ಆದರೆ ಚೆನ್ನಾಗಿರುತ್ತೆ. ನಾನು ಅಡುಗೆ ಮಾಡ್ಕೊಂಡ್ಬಿಡ್ತೀನಿ ಈಗ. ಹೇಗೋ ಇವೆಲ್ಲ ತೆಗ್ದಿದ್ದೆ ಅಲ್ವಾ ಚೀಲದಿಂದ, ಅದಕ್ಕೆ ಇದರಲ್ಲಿ ಹಾಕ್ಕೊಂಡ್ಬಿಟ್ಟೆ. ಇನ್ನು ಮೆಂತ್ಯ ಹಾಕಬೇಕು, ಮತ್ತು ಮೆಣಸು ಸ್ವಲ್ಪ, ಸಾಸಿವೆ, ಜೀರಿಗೆ, ಲವಂಗ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಇದು ಇಟ್ಬಿಟ್ಟಿದ್ದೀನಿ. ಅಂದರೆ ಒಗ್ಗರಣೆ ಡಬ್ಬ ರೆಡಿ ಆಗುತ್ತೆ ಅಡುಗೆ ಮಾಡಬೇಕಾದ್ರೆ. ಇದು ಒಂದು ಬಾಕ್ಸ್ ಎತ್ಕೊಂಡಿದ್ದೀನಿ ಅಂದರೆ ಸುಮಾರು ಇದರಿಂದ ತೊಗೊಬೋದು, ಹಾಗಾಗಿ ಇದರಲ್ಲೇ ಹಾಕಿ ಇಟ್ಬಿಟ್ಟೆ. ಮತ್ತು ಇದು ಮಿಕ್ಕಿರೋದನ್ನು ಬ್ಯಾಗಲ್ಲಿ ಹಾಕಿರ್ತಾ ಇದ್ದೀನಿ, ಈ ಕಡೆ ಬಾಕ್ಸಲ್ಲಿ ಹಾಕಿ ಇಟ್ಬಿಡ್ತೀನಿ. ಇನ್ನು ಈಗ ಬಂದರೆ ಇಲ್ಲಿ ಫ್ರೈ ಮಾಡ್ಕೊಂಡಿದ್ದೆ ಮಟನ್ ಸಾರಿಗೆ ರುಬ್ಕೊಂಡ್ಬಿಡೋಣ ಅಂತ ಹೇಳಿ. ಶುಂಠಿ ಎಲ್ಲ ತೊಗೊಂಬರೋಕ್ಕೆ ಹೇಳಿದ್ದೀನಿ ನನ್ನ ಮಗಳಿಗೆ. ಶುಂಠಿ ಇಲ್ವಾ, ಸರಿ ಅದು ತೊಗೊಂಬರೋದ್ರ ಒಳಗಡೆ ಇದನ್ನು ಫ್ರೈ ಮಾಡಿಕೊಂಡು ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಅಂತ ಹೇಳಿ ಮಾಡ್ಕೊತಿದ್ದೆ. ಈ ಕಡೆ ಚಿಕನ್ ಬಿರಿಯಾನಿ ಇಟ್ಟು ಈ ಕಡೆ ಮಟನ್ ಸಾರಿಗೆ ಇಟ್ಬಿಟ್ಟಿದ್ದೀನಿ. ಟೈಮೇ ನೋಡ್ಕೊಂಡಿಲ್ಲ, ಟೈಮ್ ನೋಡಿದ್ರೆ ಈಗ 1:15 ಆಗಿದೆ ಟೈಮು, ಇನ್ನೂ ಅಡುಗೆ ಮಾಡಿಲ್ಲ. ರೇಷನ್ಗೆ ಹೋಗಿದ್ದೀನಿ ಅಂತಂದರೆ ಟೈಮು ಅದು ಎಷ್ಟಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಅಲ್ಲೇ ಲೇಟ್ ಆಗೋಗುತ್ತೆ. ಈಗ ಬಂದು ಬೇಗ ಬೇಗ ಮಾಡ್ತಿದ್ದೀನಿ. ಹೊಟ್ಟೆ ಬೇರೆ ಸಖತ್ ಹಸ್ವಾಗ್ತಾ ಇದೆ. ಮೇಲೆ MRP ಬಂದು 1045 ರೂಪಾಯಿ ಹಾಕಿದ್ದಾರೆ. ಆದರೆ ನಮ್ಮ ಹತ್ರ ತಗೊಂಡಿದ್ದು 935, 940 ತಗೊಂಡ್ರು. ಅಂದರೆ 900 ಬೀಳುತ್ತೆ ಅಕ್ಕ. ಇನ್ನು ಮಿಕ್ಕಿದ್ದಕ್ಕೆ ಅದೇ ಕೂಲ್ ಡ್ರಿಂಕ್ಸ್ ಕೊಟ್ಟಿದ್ದಾರೆ ಆಫರು ಅಂತಂದ್ರು. ಕ್ಯಾನು ಹಾಗೆ ಧನಿಯಾ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ
ಎಲ್ಲ ಹಾಕ್ಕೊಂತಿದ್ದೀನಿ. ಸ್ವಲ್ಪ ಖಾರ ಜಾಸ್ತಿನೇ ಇಟ್ಟು ಮಾಡ್ತಿದ್ದೆ. ಮಟನ್ ಸಾರಿಗೆ ಒಂದು ಸ್ವಲ್ಪ ಖಾರ ಜಾಸ್ತಿನೇ ಇಟ್ಟು ಮಾಡ್ತಿದ್ದೀನಿ, ಚೆನ್ನಾಗಿರುತ್ತೆ. ಹಾಗೆ ಈ ಮಟನ್ ಎಲ್ಲ ಫ್ರೈ ಮಾಡ್ಕೊತೀನಲ್ವ ಎಣ್ಣೆಯಲ್ಲಿ ನಾನು, ಆ ಫ್ರೈ ಮಾಡ್ಕೊಳ್ಳೋವಾಗೆ ಈ ಪುದೀನ ಸೊಪ್ಪನ್ನು ಒಂದು ಸ್ವಲ್ಪ ಹಾಕ್ಕೊತೀನಿ, ಚೆನ್ನಾಗಿರುತ್ತೆ. ಮಾಡ್ಬೋದಾ ಅಂದೆ. ಇದು ಅಲ್ಲಿ ಇಟ್ಬಿಟ್ಟಿದ್ದು ಬಕ್ಸ್ ಮಾಡಿ ತಿರ್ಗ್ಸೀಗ. ನೀಟಾಗಿ ತಿರ್ಗ್ಸಿ. ತಿರ್ಗ್ಸಿ. ಸಾರಿಗೆ ಬಂದು ಇನ್ನು ಸ್ವಲ್ಪ ನೀರನ್ನ ಹಾಕ್ಕೊಂತಿದ್ದೆ, ಯಾಕಂದರೆ ಮಟನ್ ಹಾಕಿರೋದ್ರಿಂದ ನಮಗೆ 3-4 ವಿಸಿಲೇ ಬರಬೇಕಾಗುತ್ತೆ, ಕೂಗಿಸ್ಕೊಬೇಕು. ಹಾಗಾಗಿ ಒಂದು ಸ್ವಲ್ಪ ಅಂದರೆ ಮೀಡಿಯಮ್ ಆಗಿ, ಗಟ್ಟಿನೂ ಇಲ್ಲ ನೀರು ಇಲ್ಲ, ಈ ರೀತಿ ಮಾಡಿಕೊಂಡು ಉಪ್ಪು ಆಗಲೇ ಹಾಕಿದ್ದೆ. ಇವಾಗ ಸ್ವಲ್ಪ ಉಪ್ಪಿದೆಯಾ ಇಲ್ವಾ ಚೆಕ್ ಮಾಡ್ಕೊಂಡ್ಬಿಟ್ಟು, ಸ್ವಲ್ಪ ಕಡಿಮೆ ಇದೆ. ಈಗ ಉಪ್ಪು ಹಾಕ್ಕೊಂಡು ನಾವು ಕರೆಕ್ಟಾಗಿ ಉಪ್ಪು ಹಾಕ್ಕೊಂಡು ಇಟ್ಬಿಟ್ರೆ ಉಪ್ಪು ಖಾರ ಚೆನ್ನಾಗಿ ಇಟ್ಕೊಳ್ಳುತ್ತೆ, ಮಟನ್ಗೆ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ. ಆಯಿತು. ಮತ್ತು ಈ ಕಡೆ ಬಂದು ಬಿರಿಯಾನಿಗೆ, ಚಿಕನ್ ಬಿರಿಯಾನಿಗೆ ಉಪ್ಪು ಅರಿಶಿನ ಇದೆಲ್ಲ ನಾವು ಬೇಕಂದರೆ ಚಿಕನ್ ಹಾಕೋವಾಗೂ ಹಾಕೊಬೋದು, ಇಲ್ಲಾಂದರೆ ಟೊಮೆಟೊ ಹಾಕ್ತಿರಲ್ವ, ಟೊಮೆಟೊ ಹಾಕಿದವಾಗ ಹಾಕ್ಕೊಂಡಿದ್ದೀರಿ ಅಂದರೆ ಟೊಮೆಟೊ ಒಂದು ಸ್ವಲ್ಪ ಬೇಗ ಕುಕ್ ಆಗೋಗುತ್ತೆ, ಅಂದರೆ ಬೇಗ ಬೇಯ್ಕೊಳ್ಳುತ್ತೆ. ಆಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕಟ್ ಮಾಡಿ ಹಾಕಿ ಚಿಕನ್ ಹಾಕಿದ್ದೀರಿ ಅಂದರೆ ನಮಗೆ ಬೇಕಂದರೆ ಚಿಕನ್ ಮಸಾಲ, ಬಿರಿಯಾನಿ ಮಸಾಲೆ ಇದೆಲ್ಲನೂ ಹಾಕೊಬೋದು. ಬಟ್ ನಾನು ಅದೆಲ್ಲ ಏನು ಹಾಕೋದಕ್ಕೆ ಹೋಗಲ್ಲ, ಇರುತ್ತೆ ಮನೆಯಲ್ಲಿ, ಬಟ್ ಹಾಕೋದಿಲ್ಲ. ಒಂದೊಂದ್ಸಲಿ ಹಾಕ್ತೀನಿ, ಒಂದೊಂದ್ಸಲಿ ಹಾಗೆ ಮಾಡ್ತೀನಿ. ಇದು ಒಂದು ಸ್ವಲ್ಪ ಫ್ರೈ ಆಗಲಿ. ಚಿಕನ್ ಎಲ್ಲ ತೊಳ್ಕೊಂಡಿದ್ದೀನಿ, ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ಹಾಕ್ತೀನಿ. ಹೋಯ್ತಾ ಕರೆಂಟು? ಹೋಗಿ ಬಿಡಂಗ ಮಸಾಲ ರುಬ್ಕೊಂಡು. ಈಗ ಮೊಟ್ಟೆ ಬೇರೆ ತಗೊಂಡ್ಬಂದಿದ್ದ ನನ್ನ ಮಗ, ಇನ್ನು ಅವ್ರಿಗೆ ಬೇಕು. ಡಯಟ್ ಮಾಡ್ತಿರ್ತಾರಲ್ಲ, ಡಯಟ್ ಮಾಡ್ತಾರೆ ಮಗ ಮಗಳು ಇಬ್ರು. ಮೊಟ್ಟೆ ಅಂತ ಯಾರ ಮೊಟ್ಟೆ ಬೇಕಾ ಬ್ರೂನೋ? ಅದ್ ಬೇಡ ಬಾಮ, ಅದ್ ಬೇಡ ಬಾ, ಅದ್ ತಿನ್ಬಾರ್ದು ಬಾ, ಬೇಯಿಸ್ಕೊಡ್ತೀನಿ ಬಾ. ಇದು ಸಿಲ್ವರ್ ಪಾತ್ರೆದಲ್ಲಿ ನಾವು ಉಪ್ಪು ನೀರು ಬರುತ್ತಲ್ವಾ, ಉಪ್ಪು ನೀರಲ್ಲಿ ಬೇಯಿಸಿದೀವಿ ಅಂತಂದ್ರೆ ಕ್ಲೀನಾಗಿ ಬೇಯ್ಕೊಳ್ಳುತ್ತೆ ಮೊಟ್ಟೆ. ಸ್ಟೀಲ್ ಪಾತ್ರೆ ಅಂತಂದ್ರೆ ಫುಲ್ಲು ಒಂಥರ ಕರೆ ಥರ ಆಗೋಗ್ಬಿಡುತ್ತೆ, ಮಾರ್ಕ್ ಆಗೋಗ್ಬಿಡುತ್ತೆ. ಮೊಟ್ಟೆ ತಿಂತೀಯಾ? ಮೊಟ್ಟೆ ಬೇಯಿಸ್ಕೊಡ್ತೀನಿ. ಇನ್ನು ಈ ಕಡೆ ಮೊಟ್ಟೆ ನಾನು ಬೇಯಕ್ಕೆ ಇಟ್ಬಿಟ್ಟೆ. ಫಿಲ್ಟರ್ ನೀರು ಏನಾದ್ರು ಹಾಕಿದೀರಿ ಅಂತಂದ್ರೆ ಒಂದ್ ಸ್ವಲ್ಪ ಕಲ್ಲುಪ್ಪು ಹಾಕೊಂಡಿದೀರಿ ಅಂತಂದ್ರೂ ಸಾಕು, ನೀಟಾಗಿ ಬೇಯ್ಕೊಳ್ಳುತ್ತೆ. ಬಿರಿಯಾನಿಗೂ ಅಷ್ಟೇ, ನಾವು ಈ ಮಸಾಲೆ ಎಲ್ಲ ಹಾಕ್ತಿರಲ್ವಾ, ಆಮೇಲೆ ಚಿಕನ್ನ ಹಾಕಿ ಒಂದು 10 ನಿಮಿಷ ಇಲ್ಲ ಒಂದು 5 ನಿಮಿಷ ಆದರೂ ನಾವು ಚಿಕನ್ ಈ ಮಸಾಲೆದಲ್ಲೇ ಬೇಯೋದಿಕ್ಕೆ ಬಿಟ್ರೆ ಸ್ವಲ್ಪ ಮಸಾಲೆ ಎಲ್ಲ ಹಿಡ್ಕೊಳ್ಳುತ್ತೆ. ಪಾತ್ರೆದಲ್ಲಿ ಮಾಡಂಗಿದ್ರೆ ನೀಟಾಗಿ ಹಿಡ್ಕೊಳ್ಳುತ್ತೆ. ಕುಕ್ಕರಲ್ಲಿ ಮಾಡೋದ್ರಿಂದ ಏನು ಅಂತಂದ್ರೆ ಒಂದು 5 ನಿಮಿಷ ನಾವು ಬೇಯೋದಿಕ್ಕೆ ಬಿಡಬೇಕು. ಬೇಯೋದಿಕ್ಕೆ ಬಿಟ್ಟಿದ್ದೀವಿ ಅಂದರೆ ಮಸಾಲೆ ಎಲ್ಲ ಚಿಕನ್ಗೆ ಹಿಡ್ಕೊಳ್ಳುತ್ತೆ. ನೋಡಿ ನೀರು
ಹಾಕೊಂಡ್ಬಿಟ್ಟು ಈಗ ನೀಟಾಗಿ ಮಸಾಲೆ ಅಂದ್ರೆ ಅಕ್ಕಿ ಹಾಕೊಂಡ್ಮೇಲೆ ನೀರು ಹಾಕೊಂಡು ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ನಾವು ಉಪ್ಪು ಖಾರ ಚೆಕ್ ಮಾಡ್ಕೊಂಡ್ಬಿಟ್ಟು ಕಡಿಮೆ ಇತ್ತು ಅಂದ್ರೆ ಹಾಕೊಂಡು 2 ವಿಸಿಲ್ ಬಿಟ್ಕೊಂಡ್ರೆ ಸಾಕು, ಬೇಗ ಆಗೋಗುತ್ತೆ. ಪಾತ್ರೆದಲ್ಲಿ ಮಾಡಿದ್ರು ಅಷ್ಟೇ ಚೆನ್ನಾಗಿರುತ್ತೆ. ನಮ್ಗೆ ಯಾಕೋ ಕುಕ್ಕರಲ್ಲಿ ಮಾಡಿ ತಿಂದು ಅಭ್ಯಾಸ, ಅದಕ್ಕೆ ಕುಕ್ಕರಲ್ಲೇ ಇಟ್ಬಿಡ್ತೀನಿ, ಬೇಗನೂ ಆಗುತ್ತೆ. ವೆಯ್ಟ್ ಮಾಡಬೇಕು. ಇದಿನ್ನು 4 ಈಗ ಆಲ್ರೆಡಿ 2 ವಿಸಿಲ್ ಬಂದಿದೆ, ಇನ್ನೊಂದು 3 ವಿಸಿಲ್ ಬರೋವರೆಗೂ ಬಿಟ್ಟಿದ್ದೀನಿ. ಇದು ನೋಡಿ ಬಿರಿಯಾನಿಗೆ ಇಟ್ಬಿಟ್ಟಿದ್ದೀನಿ. ಮತ್ತು ಇದು ಇನ್ನೊಂದು 3 ವಿಸಿಲ್ ಬರೋವರೆಗೂ ಬಿಡ್ತೀನಿ ಮಟನ್ನು. ಮತ್ತು ಆ ಕಡೆ ಎಗ್ ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದೀನಿ. ಒಂದು ಸ್ವಲ್ಪ ಹೊತ್ತಿಗೆ ಹೋಗಿ ಕುತ್ಕೊತೀನಿ. ಸ್ವಲ್ಪ ಹೊತ್ತು ಹೋಗಿ ಕುತ್ಕೊಂಡು ಆಮೇಲೆ ಬಂದು ಇನ್ನು ಅಡುಗೆ ಎಲ್ಲ ಆದಮೇಲೆ ಬೇಗ ಬೇಗ ತಿನ್ನಬೇಕು. ಹೊಟ್ಟೆ ಜಾಸ್ತಿನೇ ಹಸಿತಿದೆ 2 ಇಡ್ಲಿ ತಿಂದಿರೋದಕ್ಕೇನೋ. ಬಿರಿಯಾನಿ ರೆಡಿ ಆಯಿತು. ನಾವು ನೀರು ಕರೆಕ್ಟಾಗಿ ಸರಿ ಸಮ ಇಡೋದ್ರಿಂದ ಎಷ್ಟೊಂದು ಉದ್ರುದ್ರಾಗಿ ಬರುತ್ತೆ ನೋಡಿ ರೈಸು. ಹೀಗಿದ್ರೇ ಬಿರಿಯಾನಿ ತಿನ್ನೋದಕ್ಕೆ ಚೆನ್ನಾಗಿರೋದು. ಒಂದಕ್ಕೊಂದು ಅಂಟ್ಕೊಂಡಿದ್ರೆ ಏನೋ ಒಂಥರ ಇರುತ್ತೆ ನೋಡಿ, ಎಷ್ಟು ಉದ್ರುದ್ರಾಗಿದೆ. ಈಗ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನು ಹಾಕ್ಕೊಟ್ಬಿಡ್ತೀನಿ. ತಟ್ಟೆಗಳೆಲ್ಲ ಇಟ್ಬಿಟ್ಟಿದ್ದೀನಿ ಇಲ್ಲಿ. ಹೊಟ್ಟೆ ಹಶ್ವಂತೆ ಮಕ್ಕಳಿಗೆ, ನನಗೆ ಸಹ ಹೊಟ್ಟೆ ಹಶ್ವಾಗ್ತಿದೆ. ಮತ್ತು ಇಲ್ಲಿ ಬಂದರೆ ಇದು ಮಟನ್ ಸಾರು ಅಷ್ಟೇ. ರಾತ್ರಿಗೆ ಮುದ್ದೆನೋ ಇಲ್ಲಾಂದರೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಷ್ಟು ಮಾತ್ರ ಇಟ್ಕೊಂಡಿದ್ದೀನಿ. ನಂಗೆ ಬೇಕು ಅಂತಂದರೆ ನೀರು ಕಡಿಮೆ ಇಟ್ಬಿಟ್ಟು ಗಟ್ಟಿಯಾಗೂ ಮಾಡ್ಕೋಬೋದು. ನಾ ಎಗ್ಸು ಬಾಯ್ಲ್ ಮಾಡಿಬಿಟ್ಟಿದ್ದೆ. ಇದು ನೋಡಿ ಒಂದು ಎಗ್ ಮಾತ್ರ ಏನೋ ಒಡೆದೋದಂಗೆ ಆಗೋಗಿತ್ತು, ಹಾಗಾಗಿ ಇನ್ನು ಎಗ್ಗು ಬಾಯ್ಲ್ ಆಗಿದೆ. ಇನ್ನು ಪ್ಲೇಟ್ಗಳಿಗೆಲ್ಲ ಬಡಿಸ್ಬಿಟ್ಟು ಇನ್ನು ತಿನ್ನೋದೆ. ಮಗಳಿಗೆ ಗ್ರೇವಿ ಇಷ್ಟ ಆಗಲ್ಲ, ಬರೀ ಮಟನ್ ಪೀಸ್ ಮಾತ್ರ ಮತ್ತು ಒಂದು ಎಗ್ ಬಿರಿಯಾನಿ. ತಗೊಂಡೋಗಿ ಈರುಳ್ಳಿ ಕಟ್ ಮಾಡಿದ್ದೀನಿ ನೋಡಲ್ಲ, ಹಾಕೋಬಿಡು. ಹಾಕೋಮ್ಮ. ನನ್ನ ಮಗಗೆ ನಲ್ಲಿ ಮೂಳೆ ಅಂದರೆ ಇಷ್ಟ. ಅವನಿಗೆ ಹಾಕಿದೀನಿ. ಬಾ ಮಗನ ಬಂದು ಎತ್ಕೊಂಡು ಹೋಗು. ಆಗಲ್ಲಪ್ಪ, ಬಾ ಬಂದು ಎತ್ಕೋ. ಬಾ ಅಂದಿದ್ದು. ಮೊಟ್ಟೆ ಇಟ್ಬಿಟ್ಟೆ, ಮತ್ತು ಈರುಳ್ಳಿನೂ ಕಟ್ ಮಾಡಿ ಇಟ್ಬಿಟ್ಟಿದ್ದೆ ಆಗಲೇ. ನೋಡಿ ಈಗ ಆಯಿತು. ಗ್ಯಾಸ್ ಎಲ್ಲ ಇನ್ನೂ ಗಲೀಜಾಗಿದೆ, ಅದೆಲ್ಲ ಮತ್ತೆ ನಾನು ಸಾಯಂಕಾಲ ಪಾತ್ರೆ ತೊಳಿಬೇಕಾದ್ರೆ ಇನ್ನು ಅದನ್ನು ಒರೆಸ್ಕೊತೀನಿ. ಫಸ್ಟ್ ಊಟ ಮಾಡಿ ಒಂದು ಒಳ್ಳೆ ಫಿಲಮ್ ಹಾಕಿದ್ದಾರೆ, ಇನ್ನು ಅದನ್ನು ನೋಡ್ಕೊಬೇಕು. ಇವತ್ತು ಮಕ್ಕಳು ಮನೆಯಲ್ಲಿ ಇರೋದ್ರಿಂದ ಈ ರೀತಿನೇ ಇರುತ್ತೆ ಕೆಲಸ. ನನಗೆ ಅಷ್ಟೊಂದು ಮನೆಯಲ್ಲಿದ್ದರೆ ಅಷ್ಟೊಂದು ಕೆಲಸ ಏನು ಮಾಡೋದಕ್ಕೆ ಹೋಗಲ್ಲ. ಅವ್ರಿಗೇನು ಬೇಕೋ ಅದು ಅಡುಗೆ ಮಾಡಾಕ್ತೀನಿ, ತಿನ್ಬಿಟ್ಟು ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ. ಕೆಲಸ ಬೇಕಾದ್ರೆ ಸಂಜೆ ಹೊತ್ತು ಮಾಡ್ಕೊತೀನಿ. ನೋಡಿ ಈ ಮೂವಿ ಹಾಕಿದಾರಂತೆ, ಇದೆಯಂತೆ. ಇವಾಗ ನಾನು ಕುತ್ಕೊಂಡು ನೋಡ್ಬೇಕಂತೆ. ಮತ್ತೆ ನೋಡಿ ಸ್ವೀಟ್ಸು ಇವೆಲ್ಲ ತೊಗೊಂಬಂದಿದ್ದೀರಿ. ಇದನ್ನೇನು ಎತ್ತಿಟ್ಟಿಲ್ಲ, ಎತ್ತಿಡಬೇಕು. ಎಲ್ಲ ಇಲ್ಲೇ ಇದೆ, ಫ್ರೂಟ್ಸು ಸ್ವೀಟ್ಸು ಎಲ್ಲ ಕೊಟ್ಟು ಕಳಿಸಿದ್ರು ಅಮ್ಮ ಅವರು. ಇನ್ನು ಅದನ್ನು ಎತ್ತಿಡಬೇಕು. ಈಗ ನೋಡಿ ತಿಂತಾ ಇದ್ದೀನಿ. ಜ್ಯೂಸ್ ಇತ್ತಲ್ವಾ, ಅದನ್ನು ಒಂದು ಸ್ವಲ್ಪ ಗ್ಲಾಸ್ಗೆ ಹಾಕ್ಕೊಂಡಿದ್ದೀನಿ. ಇನ್ನು ನೀರು ಇಟ್ಕೊಂಡು ಅಲ್ಲಿ ಫ್ರಿಜ್ಜಲ್ಲಿ ಐತೆ ನೋಡಿ, ಹಾಕೋಗಿ. ಇನ್ನು ತಿಂತಾ ಇದ್ದೀನಿ. ಇನ್ನು ಮಕ್ಳಿಗೆ ಜ್ಯೂಸ್ ಬೇಕಂತೆ, ಅವ್ರಿಗೆ ಹಾಕ್ಕೊಟ್ಬಿಟ್ಟು ಇನ್ನು ತಿನ್ನೋದೆ. KR ಪುರಮ್ಮಿಂದ ತಂದಿರೋದು ನನ್ನ ಮಗಳು. 1 kg ಬರೋಷ್ಟು 100 ರೂಪಾಯಿ. ಇಲ್ಲೆಷ್ಟು ತಗೊಂಡಿದ್ದ ಅವತ್ತು? 60 ರೂಪಾಯಿ 1/4 kg. 1/4 kg ನಮ್ಮೂರಲ್ಲಿ 60 ರೂಪಾಯಿ ಅಂತೆ. ಟೊನಿ ಸುಮ್ಮನಿರೋ. ನೋಡಿ ಚೆನ್ನಾಗೈತೆ. ಇಲ್ಲ ಮೆತ್ತಗಾಗೋಗೈತೆ. ಎಲ್ಲಿ ಇದು ಫೋಲ್ಡ್ ಮಾಡು. ಚೆನ್ನಾಗೈತೆ ನೋಡಿ, ಎಷ್ಟು ಚೆನ್ನಾಗಿದೆ. ಸೇಮ್ ಇಲ್ಲಿರೋ ಥರನೇ ಇದೆ, ಆದರೆ ಇದು KG ಬಂದು 100 ರೂಪಾಯಿ. ಇಲ್ಲಿ 1/4 kg 60 ರೂಪಾಯಿ. ತೊಳೆದ್ಬಿಟ್ಟು ಉಪ್ಪು ಖಾರ ಹಾಕ್ಕೊಡ್ತೀನಿ. ಹಂಗೆ ತಿನ್ಬೇಡ, ಕೆಂಬರುತ್ತೆ.